ಶ್ರೀರಾಮ ಸೇನೆ, VHP ಮತ್ತು ಸಂಘ ಪರಿವಾರ ಎಲ್ಲವೂ ಕೂಡ ಒಂದೊಂದು ಪಕ್ಷದ ಸಿದ್ಧಾಂತದ ಪರವಾಗಿ ಕೆಲಸ ಮಾಡೋದನ್ನ ನಾವು ನೋಡಿದ್ದೀವಿ. ನಿಮಗೂ ಒಂದೊಂದು ಪಕ್ಷ ಇದೆ, ನೀವು ಒಂದೊಂದು ಪಕ್ಷಕ್ಕೆ ನೀವು RSS ಗಿಂತ ಅವರು ಹೇಳಿದ್ರು RSS ಗಿಂತ ನಮ್ಮ ವೀರಶೈವ ದೊಡ್ಡ ಹಿರಿಯ ಸಂಘಟನೆ ಅಂತ ಹೇಳ್ತಿದ್ದಾರೆ. ಶ್ರೀರಾಮ್ ಸೇನೆ ನೀವು ಕಾಂಗ್ರೆಸ್ ಪರ ಮಾತಾಡ್ತೀರಾ? ನೀವು ಕಾಂಗ್ರೆಸ್ ಪರ ಯಾವತ್ತಾದ್ರೂ ನಿಮ್ಮ ನಿಲುವುಗಳನ್ನ ಪ್ರಕಟಿಸಿದಾರ? ಒಳ್ಳೇದೋ ಕೆಟ್ಟದೋ? ಇವತ್ತು ಆಲ್ವೇಸ್ ವಿತ್ ಬಿಜೆಪಿ ಪಾರ್ಟಿ. ಸೊ ಯುವರ್ ಆಲ್ಸೋ ನೀವು ಕೂಡ ಒಂದೊಂದು ಪಾರ್ಟಿಯ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ, ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ನೋಡಿ, ಪಾರ್ಟಿಯ ಪರವಾಗಿ ಮಾಡುವಂತವ್ರು ಇವತ್ತು ಇಲ್ಲಿ ಉತ್ತರ ಕೊಡಕ್ಕೆ ಸಾಧ್ಯನೇ ಇಲ್ಲ. ಪಾರ್ಟಿಯ ಪರವಾಗಿರುವಂಥವ್ರು ರಾಜಕೀಯ ವಿಚಾರಕ್ಕಂತ ಹೋಗುವಂಥವ್ರು ಆ್ಯಕ್ಚುಲಿ ಈ ಡಿಬೇಟಲ್ಲಿ ಚರ್ಚೆನೇ ಮಾಡಬಾರ್ದು. ನಿಜವಾಗ್ಲೂ ಇವತ್ತು ನೇರವಾಗಿ ನೀವು ಮಾಡಬೇಕಂದ್ರೆ ಎರಡೂ ಸಮಾಜದ ಮಠಾಧೀಶರನ್ನು ಕೂರಿಸ್ಕೊಂಡು ಇವತ್ತು ಹಳ್ಳಿಗಳಿಗೆ ಯಾವ ಮಠಾಧೀಶರು ಹೋಗಿದ್ದಾರೆ, ಈ ಎಜುಕೇಷನ್ ಪರಿಸ್ಥಿತಿ ಏನಿದೆ ಎಲ್ಲ ಪಾರ್ಟಿಯವರಿಗೂ ಹೇಳ್ತೀನಿ. ಇವತ್ತು ಒಂದೊಂದು ಮಠದಲ್ಲಿ ಫ್ರೀಯಾಗಿ ಓದಿಸೋ ಮಾಡೋ 2 ಲಕ್ಷ 3 ಲಕ್ಷ ಡೊನೇಷನ್ ರೀ. ಇನ್ನೇನು ಅಲ್ಪಸಂಖ್ಯಾತರು ನೀವು ಮಾಡೋದು? ನೀವೆಲ್ಲವನ್ನು ಒಂದೇ ತಕಡಿಗೆ ಹಾಕಬೇಡಿ. ಈಗಲೂ ಕೂಡ ಮಠಗಳು ಅನ್ನ ಕ್ರಾಂತಿ, ಅಕ್ಷರ ಕ್ರಾಂತಿ ಮಾಡ್ತಾ ಸಮಾಜದಲ್ಲಿರುವಂತಹ ಬಡವರನ್ನ, ದೀನರನ್ನ, ದಲಿತರನ್ನ ಮೇಲೆತ್ತುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಠಗಳ ಪರಂಪರೆ ಇರುವಂತಹ ನಾಡು ನಮ್ಮ ಕನ್ನಡ ನಾಡು. ಹೀಗಾಗಿ ಮಠಗಳ ಬಗ್ಗೆ ನಾವು ತುಂಬಾ ಹಗುರವಾಗಿ ಮಾತಾಡೋದು ಬೇಡ. ಎಲ್ಲಾ ಮಠಗಳನ್ನ ಒಂದೇ ತಕಡಿಯಲ್ಲಿಟ್ಟು ಮಾತಾಡೋದು ಕೂಡ ತಪ್ಪಾಗುತ್ತೆ.